ಹಾಯ್ ಹಲೋ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಬನ್ನಿ ಮಾಡುವ ಹ್ಯಾಪಿ ವಾರ ಮಂಗಳವಾರ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮೊದಲು ಶುರು ಮಾಡಬೇಕಂತಂದ್ರೆ ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿರೋದ್ರಿಂದ ನಾವು ಮಾಡೋ ಕಾರ್ಯ ಎಲ್ಲ ನಮಗೆ ಯಶಸ್ವಿ ತಂದು ಕೊಡುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಶುರು ಮಾಡೋಣ. ಮತ್ತು ಇವತ್ತು ನಾನು ತಂದಿರತಕ್ಕಂಥ ಸಂಚಿಕೆ ಅಂತಂದ್ರೆ ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಿಮಗೆ ಬಹಳ ಅಂದರೆ ಬಹಳ ಅದ್ಭುತವಾದಂಥ ಒಂದು ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಅಂತಲೇ ಹೇಳ್ಬೋದು. ನಾನು ಇವತ್ತು ತಂದಿದ್ದೀನಿ ಸ್ನೇಹಿತರೆ ನಿಮಗೋಸ್ಕರ. ಮತ್ತು ಈ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟನ್ನು ನಾವು ತಿಳಿಯೋಕ್ಕಿಂತ ಮುಂಚೆ ನಾವು ಧ್ಯಾನವನ್ನು ಮಾಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಾವು ಧ್ಯಾನವನ್ನು ಮಾಡಬೇಕಂತಂದರೆ ನಾವು ಒಂದು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡ್ಕೋಬೇಕು ಸ್ನೇಹಿತರೆ. ನಾವು ನಿರ್ಮಲ ಪ್ರದೇಶ ಅಂತಂದರೆ ನಾವು ಅಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಮಾಡುವಾಗ ನಮಗೆ ಯಾವುದು ಅಲ್ಲಿ ಡಿಸ್ಟರ್ಬೆನ್ಸ್ಗಳು ಆಗಬಾರ್ದಂಥ ಜಾಗವನ್ನು ನಾವು ಆಯ್ಕೆ ಮಾಡಿಕೊಂಡು, ಅದಾದ ನಂತರ ಒಂದು ಯೋಗ ಮ್ಯಾಟು ಇಲ್ಲ ಚಾಪೆನೋ ವಸ್ತ್ರವನ್ನು ನೆಲದ ಮೇಲೆ ಹಾಕ್ಕೊಂಡು ನಾವು ಧ್ಯಾನವನ್ನು ಮಾಡೋದು ಉತ್ತಮ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನಾವು ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡಬಾರ್ದು ಸ್ನೇಹಿತರೆ. ನಾವು ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡೋದ್ರಿಂದ ನಮಗೆ ಅಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿಗಳಂತ ಇರ್ತವೆ. ನಮಗೆ ನೆಗೆಟಿವ್ ಎನರ್ಜಿಗಳು ಸಿಗತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಅದರಿಂದ ನಾವು ಯೋಗ ಮ್ಯಾಟ್ ಅಥವಾ ಚಾಪೆ ಇಲ್ಲ ಒಂದು ವಸ್ತ್ರವನ್ನು ಹಾಕ್ಕೊಂಡು ನಾವು ಕುಳಿತುಕೊಳ್ಳೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ನಮಗೆ ಸಿಗತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಅದರಿಂದ ನಾವು ಧ್ಯಾನ ಮ್ಯಾಟನ್ನು ಹಾಕ್ಕೊಂಡೇ ಧ್ಯಾನ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಸೊ ಬನ್ನಿ, ಈಗ ನಾವು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡಿದ್ದೀವಿ ಮತ್ತು ಯೋಗ ಮ್ಯಾಟು ಹಾಕ್ಕೊಂಡಿದ್ದೀವಿ. ಈಗ ಧ್ಯಾನವನ್ನು ಶುರು ಮಾಡಬೇಕು. ಸೊ ಹೇಗೆ ಧ್ಯಾನವನ್ನು ಮಾಡಬೇಕು ಮತ್ತು ಧ್ಯಾನಗಳಿಂದ ಏನೆಲ್ಲ ಉಪಯೋಗಗಳು, ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಯಾವ್ಯಾವ ಥರ ಉಪಯೋಗಗಳು ಆಗ್ತಾವೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಈಗ ನೋಡಿ, ಧ್ಯಾನ ಅಂತಂದರೆ ಮೊದಲನೇದಾಗಿ ನೀವು ಸುಖಾಸನ ಮತ್ತು ದವತಿಗಳು ನಿಮಗೆ ನೋಡ್ಬೋದು ಸ್ನೇಹಿತರೆ. ನಾವು ದವತಿ ಆಸನದಲ್ಲಿ ಮತ್ತು ಸುಖಾಸನದಲ್ಲಿ ಕುಳಿತುಕೊಂಡು ನೋಡ್ಬೋದು. ಮತ್ತು ನಿಮಗೆ ಮೊಣಕಾಲು ಅಥವಾ ಕಾಲುಗಳು ನೋವಿದೆ ಅಂತಂದರೆ ನೀವು ಆರಾಮವಾಗಿ ಚೇರ್ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡ್ಬೋದು ಸ್ನೇಹಿತರೆ. ಇದಕ್ಕೆ ಯಾವುದೇ ಕಾರಣಕ್ಕೆ ನಮ್ಮ ದೇಹ ಮನಸ್ಸು ಮತ್ತು ಮೈಕೈ ನೋವು ಆ ಥರದ್ದು ಯಾವುದೂ ಅಡ್ಡ ಬರಲ್ಲ ಸ್ನೇಹಿತರೆ. ನಿಮಗೆ ಮುಖ್ಯವಾಗಿ ಗಮನವನ್ನು ಎಷ್ಟು ಹರಿಸ್ತಿರೋ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ಬನ್ನಿ, ಈಗ ಧ್ಯಾನವನ್ನು ಶುರು ಮಾಡೋಣ. ಸೊ ಧ್ಯಾನವನ್ನು ಶುರು ಮಾಡಬೇಕಂತಂದ್ರೆ ನೋಡಿ, ಮೊದಲನೇದಾಗಿ ನಾವು ಧ್ಯಾನದ ಫೌಂಡೇಶನ್ ಅಂತ ಹೇಳಲ್ಪಟ್ಟಂತಹ ಓಂಕಾರ ಮತ್ತು ಭ್ರಮರಿಯನ್ನು ನಾವು ಮಾಡಬೇಕು. ಸೊ ಬನ್ನಿ, ಈಗ ನಾವು ಓಂಕಾರವನ್ನು ಶುರು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಮತ್ತು ನಾನು ನೋಡಿದ್ದು ಸುಖಾಸನದಲ್ಲಿ ಕೂತ್ಕೊಂಡಿದ್ದೀನಿ. ಮತ್ತು ಇದು ಬಂದ್ಬಿಟ್ಟು ಚಿನ್ನ ಮುದ್ರ, ಇದು ಉತ್ಸಾಸನ ಮುದ್ರ ಸ್ನೇಹಿತರೆ. ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಅದರಲ್ಲಿ ನೀವು ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಒಂದು ದೀರ್ಘಾದ ಉಸಿರು ನಿಧಾನವಾಗಿ ತಗೊಂಡು ನಿಧಾನವಾಗಿ ಬಿಡತಕ್ಕಂಥದ್ದು. ಆದ ನಂತರ ಕಣ್ಣನ್ನು ಮುಚ್ಚಿಕೊಳ್ಳಿ ಮತ್ತು ಸೊಂಟವನ್ನು ನೇರವಾಗಿ ಮಾಡಿಕೊಂಡು ಈಗ ಓಂಕಾರವನ್ನು ಶುರು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ, ನೀವು ಧ್ಯಾನದಲ್ಲಿ ಕುಳಿತುವಾಗ ಮನಸ್ಸನ್ನು ಸಡಲೆ ಬಿಡಿಸೋದು ಬಹಳ ಮುಖ್ಯ. ಅಂದರೆ ನಿಮ್ಮ ಮನಸ್ಸನ್ನು ಹಗರ ಮತ್ತು ದೇಹವನ್ನು ಹಗರವಾಗಿ ಮಾಡ್ಕೋಬೇಕು ಸ್ನೇಹಿತರೆ. ಮನಸ್ಸನ್ನು ಪೂರ್ತಿಯಾಗಿ ಸಡಿಲಿಸಿ, ದೇಹವನ್ನು ಆರಾಮಾಗಿ ಸಡಿಲಿಸಿ ಮತ್ತು ಓಂಕಾರವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮಗೆ ಹೊಸದಾಗಿ ನೀವು ಶುರು ಮಾಡೋರು ನಿಮಗೆ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ನೀವು ಉಸಿರನ್ನು ತಗೊಳ್ಳೋದು ಒಳ್ಳೆಯದು. 10 ಸೆಕೆಂಡ್ ಆದರೆ 10 ಸೆಕೆಂಡು, 15 ಸೆಕೆಂಡ್ ಆದರೆ 15 ಸೆಕೆಂಡು ಉಸಿರನ್ನು ನಿಧಾನವಾಗಿ ತಗೊಂಡು ಓಂಕಾರ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಬನ್ನಿ, ಈಗ ನೋಡಿ. ಓ
ಆದ ನಂತರ ಕೈಯನ್ನು ರಿಲೀಸ್ ಮಾಡಿ, ಎರಡು ಕೈಯನ್ನು ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ ಓಂಕಾರ. ನಾವು ಓಂಕಾರದಿಂದ ಪಡೆಯತಕ್ಕಂಥ ಬೆನಿಫಿಟ್ಸ್ಗಳಂತಂದರೆ ಸ್ನೇಹಿತರೆ, ಮೊದಲನೇದಾಗಿ ಕುತ್ತಿಗೆಯ ಕೆಳಭಾಗ ಅಂದರೆ ಎಲ್ಲ ಅಂಗಾಂಗಗಳಿಗೆ ಅದು ಸ್ಪರ್ಶವನ್ನು ಕೊಟ್ಟು ಮತ್ತು ನಮ್ಮ ಶ್ವಾಸಕೋಶದ ಜೊತೆ ವ್ಯಾಯಾಮ ಮಾಡಿಸತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಮತ್ತು ನಾವು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಧ್ವನಿಪೆಟ್ಟಿಗೆ ಏನಿದೆಲ್ಲ ಸ್ನೇಹಿತರೆ, ಧ್ವನಿಪೆಟ್ಟಿಗೆಯ ಅದರ ರಾಗವನ್ನು ಇಂಪ್ರೂವ್ ಮಾಡೋದು ಮತ್ತು ಈ ಧ್ವನಿಪೆಟ್ಟಿಗೆ ಏನಿದೆ ಅದಕ್ಕೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದೆ ಅಂದರೂ ಕೂಡ ನಿವಾರಣೆ ಮಾಡತಕ್ಕಂಥದ್ದು ಶಕ್ತಿ ಓಂಕಾರಗಿದೆ ಸ್ನೇಹಿತರೆ. ಮತ್ತು ಇದು ಮುಖ್ಯವಾಗಿ ಪ್ರತಿನಿತ್ಯ ಓಂಕಾರ 21 ಬಾರಿ ಮಾಡ್ಕೊಂಬರೋದ್ರಿಂದ ನಮಗೆ ಹೇಳಬೇಕಂತ ಸ್ನೇಹಿತರೆ, ಇದು ಸಿಂಗಿಂಗ್ ಮಾಡೋರಿಗೆ, ಆ್ಯಂಕರಿಂಗ್ ಮಾಡೋರಿಗೆ ಮತ್ತು ಆಫೀಸು ಮತ್ತು ಸ್ಕೂಲ್ಗಳಲ್ಲಿ ನೀವು ಬೋಧನೆ ಮಾಡೋರಿಗೆ ಮತ್ತು ನ್ಯೂಸ್ ಪೇಪರ್ ಓದೋರಿಗೆ ಬಹಳ ಅಂದರೆ ಬಹಳ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಗೆ ಯಾವಾಗ ನಮ್ಮ ಧ್ವನಿ ಇಂಪ್ರೂವ್ ಆಗುತ್ತೆ, ಅದು ಬೆಳವಣಿಗೆ ಆಗುತ್ತೋ ಮತ್ತು ಆ ರಾಗ ಬೆಳವಣಿಗೆ ಆಗುತ್ತೋ ಆವಾಗ ನೀವು ಹಾಡೋರಿಗೆ ಬಹಳ ಅಂದರೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಸಿಂಗರ್ಗಳಿಗೆ ನಾವು ಮಾತಾಡುವಾಗ ಸ್ಪಷ್ಟವಾಗಿ ಶಬ್ದಗಳು ಬರತಕ್ಕಂಥದ್ದು ಕೂಡ ನೀವು ಡೆವಲಪ್ಮೆಂಟನ್ನು ಮಾಡ್ಕೋಬೋದು. ಮತ್ತು ಆಫೀಸ್ಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ಬೋಧನೆ ಮಾಡೋರಿಗಂತೂ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ. ಅದರಿಂದ ನೀವುಗಳೆಲ್ಲರೂ ಪ್ರತಿಯೊಬ್ಬರು ಪ್ರತಿನಿತ್ಯ ಓಂಕಾರವನ್ನು 21 ಬಾರಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಧ್ವನಿಪೆಟ್ಟಿಗೆ ಆರೋಗ್ಯದ ಜೊತೆಗೆ ನಿಮ್ಮ ರಾಗವನ್ನು ನೀವು ಡೆವಲಪ್ಮೆಂಟ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಈಗ ನೆಕ್ಸ್ಟ್ ಬನ್ನಿ ನಾವು ಭ್ರಾಮರಿನೂ ಮಾಡೋಣ ಸ್ನೇಹಿತರೆ. ಭ್ರಾಮರಿ ಅಂತಂದರೆ ಭ್ರಾಮರಿ ಪ್ರಾಣಾಯಾಮ ಬಹಳ ಅಂದರೆ ಬಹಳ ಒಳ್ಳೆಯದಂತ ಹೇಳ್ಬಿಟ್ಟು ಹೇಳಿದ್ರೆ, ಮತ್ತು ಇದು ಬಂದ್ಬಿಟ್ಟು ನಾನು ನಿಮಗೆ ತೋರಿಸೋದು ನೋಡಿ, ಇದು ಶಂಖಮುದ್ರ ಹೇಗೆ ನೋಡಿ, ಇದು ಶಂಖಮುದ್ರ ಅಂತ ಹೇಳ್ಬಿಡ್ತೀವಿ. ಸೊ ಇದರಲ್ಲಿ ನಾವು ಮಾಡೋದ್ರಿಂದ ಕೂಡ ನಿಮಗೆ ಇನ್ನೂ ಜಾಸ್ತಿ ಬೆನಿಫಿಟ್ಗಳು ಸಿಗ್ತಾವ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಸೊ ನೋಡಿ, ಬನ್ನಿ ಈಗ ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಒಂದು ದೀರ್ಘ ಉಸಿರು, ನಿಧಾನವಾಗಿ ಉಸಿರು ತಗೊಂಡು ಉಸಿರನ್ನು ಬಿಡಿ. ಆಮೇಲೆ ಈಗ ನಾವು ಶಂಖಮುದ್ರದಲ್ಲಿ ನಾವು ಭ್ರಾಮರಿ ಪ್ರಾಣಾಯಾಮವನ್ನು ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ, ಕಣ್ಣನ್ನು ಮುಚ್ಚಿ, ಮತ್ತು ಈಗ ನೀವು ಎಷ್ಟು ಆಗುತ್ತೋ 10 ಸೆಕೆಂಡ್ ಆದರೆ 10 ಸೆಕೆಂಡು, 15 ಸೆಕೆಂಡ್ ಆದರೆ 15 ಸೆಕೆಂಡು ನೀವು ಆರಾಮವಾಗಿ ನಿಧಾನವಾಗಿ ಉಸಿರು ತಗೊಂಡು ಭ್ರಾಮರಿಯನ್ನು ಮಾಡಬಹುದು ಸ್ನೇಹಿತರೆ.
ಆದ ನಂತರ ಕೈಯನ್ನು ರಿಲೀಸ್ ಮಾಡಿ 2 ಕೈಗಳನ್ನು ಉಜ್ಜಿ ಮತ್ತು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಭ್ರಾಮರಿ ಪ್ರಾಣಾಯಾಮ. ಸ್ನೇಹಿತರೆ, ಭ್ರಾಮರಿ ಪ್ರಾಣಾಯಾಮ ನಾವು ಮಾಡೋದ್ರಿಂದ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಕುತ್ತಿಗೆಯ ಮೇಲ್ಭಾಗ ಅಂದರೆ ನಮ್ಮ ತಲೆ, ಮೆದುಳು, ಕಣ್ಣು, ಮೂಗು, ಬಾಯಿ, ಕಿವಿ ಈ ಥರ ಇವುಗಳಿಗೆಲ್ಲಕ್ಕೆ ವೈಬ್ರೇಟನ್ನು ಕೊಟ್ಟು ಅವುಗಳ ಚಲನವಲನೆ ಮತ್ತು ಅವುಗಳ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದಾದರೆ, ಇನ್ನೊಂದಾಗಿ ನಮಗೆ ಅರ್ಧ ತಲೆನೋವು, ಮೈಗ್ರೀನ್ ಅಂತ ಏನು ಹೇಳ್ತೀರ ಮತ್ತು ನಿದ್ರಾಹೀನತೆ, ನಿಮಗೆ ಕೆಲವೊಬ್ಬರಿಗೆ ನಿದ್ದೆನೇ ಬರಲ್ಲ ಅಂತ ಬಿಟ್ಟು ಹೇಳ್ತಾ ಇರ್ತೀರ. ಸೊ ಇವ್ರುಗಳಿಗೆಲ್ಲ ನಿಮಗೆ ರಾಮಬಾಣ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಜ್ಞಾಪಕ ಶಕ್ತಿ ಮತ್ತು ನೀವು ಶಂಖಮುದ್ರದಲ್ಲಿ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಥಾಟ್ಸನ್ನು ಡಿಲೀಟ್ ಮಾಡತಕ್ಕಂಥದ್ದನ್ನೆಲ್ಲ ಉಪಯೋಗ ಆಗುತ್ತೆ ಸ್ನೇಹಿತರೆ. ಅಂದರೆ ಪ್ರತಿನಿತ್ಯ ನೀವು ಹೊಸದಾಗಿ ಮಾಡೋರು 11 ಬಾರಿ ಭ್ರಾಮರಿಯನ್ನು ಮಾಡಿ, 2 ತಿಂಗಳು ಮಾಡಿ ಮತ್ತು 3ನೇ ತಿಂಗಳಿಂದ ನೀವು 21 ಬಾರಿ ಭ್ರಾಮರಿಯನ್ನು ಮಾಡ್ಬೋದು ಸ್ನೇಹಿತರೆ. ಹೊಸದಾಗಿ ನೀವು ಭ್ರಾಮರಿಯನ್ನು ಮಾಡೋರು ನಿಮಗೆ ಇಲ್ಲಿ ಮಬ್ಬು ಆಗೋತಕ್ಕಂಥದ್ದು ಮತ್ತು ಕಣ್ಣು ಮಂಜು ಮತ್ತು ಕಣ್ಣು ಚಕ್ರ ಬರೋ ಥರದ್ದು ನಿಮಗೆ ಆಗ್ಬೋದು ಸ್ನೇಹಿತರೆ. ಅದರಿಂದ ಯಾವುದೇ ಕಾರಣಕ್ಕೂ ಭಯ ಬೇಡ. ಅದು ನಿಮಗೆ ಬರ್ತಾ ಬರ್ತಾ ಮಾಡ್ತಾ ಇದ್ರೆ ನಿಮಗೆ ಇವೆಲ್ಲ ಬೆನಿಫಿಟ್ಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಪ್ರತಿನಿತ್ಯ ಧ್ಯಾನ ಮಾಡಿ ಆನಂದ ಮತ್ತು ಸಂತೋಷ ಮತ್ತು ನೆಮ್ಮದಿಯಿಂದ ಇರಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಈಗ ಓಂಕಾರ ಮತ್ತು ಭ್ರಮರಿ ಮಾಡಿದ್ದೀವಿ. ಈಗ ಓಂಕಾರ ಮತ್ತು ಭ್ರಮರಿ ನಾವು ಮಾಡಿದ ನಂತರ ನಮ್ಮ ದೇಹ ದಣದಿರುತ್ತೆ ಸ್ನೇಹಿತರೆ. ನಾವು ಅದನ್ನು ರಿಲ್ಯಾಕ್ಸನ್ನು ಮಾಡಬೇಕಂದ್ರೆ ಧ್ಯಾನದಲ್ಲಿ ಕೂತ್ಕೊಳ್ಳೋದು ಸ್ನೇಹಿತರೆ. ಈಗ ಧ್ಯಾನ ಅಂತಂದರೆ ಹೇಗೆ ಸ್ನೇಹಿತರೆ? ಧ್ಯಾನ ಅಂತಂದರೆ ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು ಸ್ನೇಹಿತರೆ. ಎಷ್ಟು ನಮ್ಮ ಮನಸ್ಸನ್ನು ಮತ್ತು ನಮ್ಮ ದೇಹವನ್ನು ಒಂದುಗೂಡಿಸ್ತೀವಿ, ನಮಗೆ ಅಷ್ಟು ಏಕಾಗ್ರತೆ ಮತ್ತು ನಾವು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸವನ್ನು ನಾವು ಪಡೆದುಕೊಳ್ಬೋದು ಸ್ನೇಹಿತರೆ. ಈಗ ಬನ್ನಿ ಧ್ಯಾನ ಹೇಗೆ ಮಾಡಬೇಕಂತ ಶುರು ಮಾಡೋಣ. ಆರಾಮದಾಯಕವಾಗಿ ಕೂತ್ಕೊಳ್ಳಿ. ಸುಖಾಸನ ಮತ್ತು ಧವತಿ ಆಸನಗಳು ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದರಲ್ಲಿ ಕೂತ್ಕೊಳ್ಳಿ. ಇದು ನೋಡಿ ಸುಖಾಸನ. ಸೊ ಈಗ ಸುಖಾಸನದಲ್ಲಿ ಕೂತ್ಕೊಂಡು ಈಗ ನಾವು ಆರಾಮವಾಗಿ ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ನೋಡಿ, ಸುಖಾಸನದಲ್ಲಿ ಕುಳಿತುಕೊಂಡು ಮತ್ತು ಸೊಂಟವನ್ನು ನೇರವಾಗಿ ಮಾಡಿಕೊಂಡು, ಆಮೇಲೆ ನಿಮಗೆ ಯಾವ್ದು ಆಸನ ಚಿನ್ಮುದ್ರ ಚಿನ್ಮುದ್ರದಲ್ಲಿ ಆರಾಮದಾಗಿ ಕೂತ್ಕೊಳ್ಳಿ. ಮತ್ತು ಇದು ಉತ್ಸಾಸನ, ಇದರಲ್ಲಿ ಯಾವುದು ಕಂಫರ್ಟ್ ಆಗುತ್ತೆ ಅದರಲ್ಲಿ ನೀವು ಆರಾಮದಾಗಿ ಕೂತ್ಕೊಂಡು, ಧ್ಯಾನ ಅಂತಂದರೆ ನಾವು ಸುಮ್ಮನೆ ಕೂತ್ಕೊಳ್ಳೋದು ಸ್ನೇಹಿತರೆ. ಇದು ಧ್ಯಾನದಲ್ಲಿ ನಾವೇನು ಮಾಡಂಗಿಲ್ಲ. ಸೊ ಈಗ ನೋಡಿ, ಬನ್ನಿ ಈಗ ದೀರ್ಘ ಒಂದು ಉಸಿರು ತಗೊಂಡು ಉಸಿರು ಬಿಡಿ. ಆದ ನಂತರ ಸೊಂಟವನ್ನು ಎಷ್ಟಾಗುತ್ತಷ್ಟು ಸೊಂಟವನ್ನು ನೇರವಾಗಿ ಮಾಡಿ ಮತ್ತು ಕಣ್ಣನ್ನು ಮುಚ್ಚಿ ಸ್ನೇಹಿತರೆ. ಕಣ್ಣನ್ನು ಮುಚ್ಚಿದ ತಕ್ಷಣ ನಿಮಗೆ ನೂರಾರು ಯೋಚನೆಗಳು, ಅಂತಂದರೆ ನಾನು ಅಲ್ಲಿ ಹೋಗಬೇಕಿತ್ತು, ಆ ಕೆಲಸ ಮಾಡಬೇಕಿತ್ತು, ಈ ಕೆಲಸ ಮರ್ತೋಗಿದ್ದೀನಿ, ನಾನು ಊಟ ಮಾಡಬೇಕಿತ್ತು, ನಾನು ಅಲ್ಲಿ ಹೋಗ್ಬೇಕಿತ್ತು ಅಂತ ಆ ಥರ ಹಲವಾರು ಯೋಚನೆಗಳು ಬರ್ತವೆ. ಸಮಯ ಆಯಿತು, ಆ ಥರ ಏನೇನೋ ಯೋಚನೆಗಳು ಬರ್ತವೆ ಸ್ನೇಹಿತರೆ. ಆ ಯೋಚನೆ ಏನು ಬರುತ್ತೆ, ಆ ಯೋಚನೆ ಪಾಡಿಗೆ ಅದು ಬರ್ತಾ ಇರಲಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಉತ್ತರವನ್ನು ನೀಡಬಾರದು ಸ್ನೇಹಿತರೆ. ಅಂದರೆ ಅವು ಬರೋ ಯೋಚನೆಗಳು ಬರ್ತಾ ಇರ್ತವೆ, ಅದಕ್ಕೆ ನಾವು ಏನೂ ಮಾಡಬಾರ್ದು. ಆರಾಮದಾಯಕವಾಗಿ ನೀವು ಧ್ಯಾನದಲ್ಲಿ ಕುಳಿತುಕೊಳ್ಳಿ ಸ್ನೇಹಿತರೆ. ಮತ್ತು ನೀವು ಧ್ಯಾನದಲ್ಲಿ ಕುಳಿತುಕೊಳ್ಳುವಾಗ ಮೊದಲನೇದಾಗಿ ನಮ್ಮ ದೇಹದಲ್ಲಿ ಇರತಕ್ಕಂಥ, ಅಂದರೆ ತಲೆಯಿಂದ ಪಾದದವರೆಗೆ, ಅಡಿಯಿಂದ ಮೂಡಿಯವರೆಗೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಭಾಗಗಳನ್ನು ಒಮ್ಮೆ ನಿಧಾನವಾಗಿ ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅಂದರೆ ಒಂದೊಂದಾಗಿ ನಮ್ಮ ಮನಸ್ಸಲ್ಲೇ ನಾವು ಅವುಗಳನ್ನು ಗಮನಿಸಬೇಕು ಸ್ನೇಹಿತರೆ. ಮೊದಲನೇದಾಗಿ ನೋಡಿ, ನಮ್ಮ ತಲೆಯ ಕೂದಲು, ಅಂದರೆ ನಾವು ಅದನ್ನು ಊಹೆಯನ್ನು ಮಾಡಬೇಕು. ನಮ್ಮ ತಲೆ ಕೂದಲು ಹೇಗಿದೆ, ಸೊ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು ಸ್ನೇಹಿತರೆ, ಅದನ್ನು ಗಮನಿಸಬೇಕು. ತಲೆ ಕೂದಲಾದ ನಂತರ ನಮ್ಮ ಹಣೆ ಹೇಗಿದೆ ನೋಡಿ ಸ್ನೇಹಿತರೆ. ನಮ್ಮ ಮನಸ್ಸಲ್ಲಿ ನಾವು ಅದನ್ನು ಊಹೆಯನ್ನು ಮಾಡಬೇಕು. ಇದೇ ಥರ ನಮ್ಮ ಮೂಗು, ಕಣ್ಣು, ಕಣ್ಣಿನ ರೆಪ್ಪೆ, ಬಾಯಿ, ತುಟಿಗಳು, ನಾಲಿಗೆ, ಹಲ್ಲು, ಒಸಡೆ, ಕುತ್ತಿಗೆ, ಗಂಟಲು ಭಾಗ, ಭುಜ, ಅಂಗೈ, ಕೈ,
ಕೈ ಬೆರಳುಗಳು, ಎದೆ, ಎದೆ ಭಾಗ, ಹೊಟ್ಟೆ, ಸೊಂಟ, ಹೊಟ್ಟೆಯಲ್ಲಿರತಕ್ಕಂಥ ಎಲ್ಲ ಅಂಗಗಳನ್ನು ಅಂದರೆ ಸ್ನೇಹಿತರೆ ಹೃದಯ, ಕಿಡ್ನಿ, ಲಿವರ್, ಚಿಕ್ಕ ಕರಳು, ದೊಡ್ಡ ಕರಳು, ಶ್ವಾಸಕೋಶ ಈ ಥರ ಎಲ್ಲವನ್ನು ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು. ಸೊಂಟ, ತೊಡೆ, ತೊಡೆಯ ಭಾಗ, ಮೊಣಕಾಲು, ಕಾಲು, ಕಾಲು ಬೆರಳುಗಳು, ಪಾದ ಈ ಥರ ಸ್ನೇಹಿತರೆ ನೀವು ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡು ಧ್ಯಾನದಲ್ಲಿ ಕುಳಿತುಕೊಂಡು ಮೊದಲನೇದಾಗಿ ನಮ್ಮ ದೇಹದಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಒಮ್ಮೆ ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ, ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಯಾವುದೇ ಕಾರಣಕ್ಕೂ ಬರುವ ಯೋಚನೆಗಳಿಗೆ ನೀವು ಉತ್ತರವನ್ನು ನೀಡಬೇಡಿ ಸ್ನೇಹಿತರೆ. ನಿಮಗೆ ಒಳ್ಳೆಯ ಯೋಚನೆಗಳು ಬರ್ತಾ ಇದ್ದಾವೋ, ಕೆಟ್ಟ ಯೋಚನೆಗಳು ಬರ್ತಾ ಇದ್ದಾವೆ, ಅದೇನು ಯೋಚನೆಗಳು ಬರ್ತಾ ಇದಾವೆ ಅವು ಪಾಡಿಗೆ ಅವಕ್ಕೆ ಬರೋ ಯೋಚನೆಗಳು ಬಿಡಿ, ಮತ್ತು ಆ ಬರೋ ಯೋಚನೆಗಳಿಗೆ ನೀವು ಉತ್ತರವನ್ನು ನೀಡಬಾರದು ಸ್ನೇಹಿತರೆ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಗುರುತಿಸಾದ ನಂತರ ಸ್ನೇಹಿತರೆ ನಮ್ಮ ಸೊಂಟ ಕೆಳಗಡೆ ಬಗ್ಗಿರುತ್ತೆ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ಒಂದು ದೀರ್ಘ ಉಸಿರು ಅಂದರೆ ನಿಧಾನವಾಗಿ ಉಸಿರನ್ನು ತಗೊಂಡು ನಿಧಾನವಾಗಿ ಮೂಗಿನಿಂದ ಉಸಿರನ್ನು ಬಿಡೋದು ಮಾಡಿ ಸ್ನೇಹಿತರೆ. ಮತ್ತು ಈಗ ಸ್ನೇಹಿತರೆ ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಬೇಕು. ಅಂದರೆ ನೋಡಿ ಸ್ನೇಹಿತರೆ, ನಮ್ಮ ಮೂಗು ಹೇಗೆ ಉಸಿರಾಡ್ತಾ ಇದೆ ಅನ್ನೋದ್ರ ಮೇಲೆ ನಾವು ಗಮನವನ್ನು ಹರಿಸೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ನೆಮ್ಮದಿ, ಪ್ರತಿನಿತ್ಯ ಆನಂದ, ಪ್ರತಿನಿತ್ಯ ಸಂತೋಷವನ್ನು ಪಡೆಯಬೇಕಂದ್ರೆ ನಾವು ಪ್ರತಿನಿತ್ಯ ಧ್ಯಾನದ ಜೊತೆ ಇರಬೇಕು ಮತ್ತು ಪ್ರತಿನಿತ್ಯ ಧ್ಯಾನವನ್ನು ಮಾಡಬೇಕು. ಈಗ ನೋಡಿ ಸ್ನೇಹಿತರೆ, ನಮ್ಮ ಮೂಗಿನ ಉಸಿರಾಟದ ಮೇಲೆ ನಾವು ಗಮನವನ್ನು ಹರಿಸಿದ್ದೇವೆ. ನಮ್ಮ ದೇಹದಲ್ಲಿರುವ ಅಂಗಾಂಗಗಳಲ್ಲಿ ಯಾವುದಾದರೂ ಅಂಗಾಂಗಕ್ಕೆ ಅನಾರೋಗ್ಯ ಇದೆ ಅಂದರೆ ಆ ಅಂಗಾಂಗವನ್ನು ನೀವು ನೆನಪಲ್ಲಿಟ್ಟುಕೊಳ್ಳಿ ಮತ್ತು ಆರಾಮದಾಯಕವಾಗಿ ಕುಳಿತುಕೊಂಡು ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ. ಧ್ಯಾನ ಅಂತಂದರೆ ಸ್ನೇಹಿತರೆ ನೋಡಿ, ನಾನೇನು ಮಾಡ್ತಾ ಇಲ್ಲ, ನನಗೇನು ಗೊತ್ತಿಲ್ಲ, ನಾನು ಯಾರು ಅಲ್ಲ. ಸೊ ಈ ಥರ ನಾವು ಗಮನವನ್ನು ಹರಿಸಬೇಕಾಗತ್ತೆ. ಅಂದರೆ ಬರುವ ಯೋಚನೆಗಳೇ ನಾವೇನು ಉತ್ತರವನ್ನು ಕೊಡ್ತಾ ಇಲ್ಲ, ಈ ಥರ ನಮ್ಮ ಮನಸ್ಸಲ್ಲಿ ಅಂದುಕೊಂಡು ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ನಿಮ್ಮ ಸಮಯ ಆದ ನಂತರ ನೀವು 15 ನಿಮಿಷ ಮಾಡ್ತಾ ಇದ್ದೀರೋ, 30 ನಿಮಿಷ ಮಾಡ್ತಾ ಇದ್ದೀರೋ, ಸಮಯ ಆದ ನಂತರ 2 ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ನೋಡಿ ಸ್ನೇಹಿತರೆ, ನಾವೇನು 15ರಿಂದ 30 ನಿಮಿಷದವರೆಗೆ ಕಣ್ಣನ್ನು ಮುಚ್ಚಿ ಆರಾಮದಾಯಕವಾಗಿ ಕುಳಿತುಕೊಂಡು ಧ್ಯಾನವನ್ನು ಮಾಡ್ತೀವೋ ಮತ್ತು ನಮ್ಮ ದೇಹದಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳನ್ನು ನಮ್ಮ ಮನಸ್ಸಲ್ಲಿ ಅವನ್ನೆಲ್ಲವನ್ನು ಗಮನಿಸ್ತೀವೋ, ಅದಾದ ನಂತರ ನಾವು ಕಣ್ಣನ್ನು ತೆರೆದು ನೋಡುವಾಗ ನಮಗೆ ಆಗುತ್ತಕ್ಕಂಥ ಸಂತೋಷ ಮತ್ತು ಖುಷಿ ಅಂತಂದರೆ ಸ್ನೇಹಿತರೆ, ಇದು ಯಾರು ನೀವೆಲ್ಲರೂ ಧ್ಯಾನವನ್ನು ಮಾಡ್ತೀರಾ ಅವ್ರಗಳಿಗೆ ಮಾತ್ರ ಇದು ಅನುಭವ ಆಗತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ನೀವು ಧ್ಯಾನವನ್ನು ಮಾಡೋದರಿಂದ ನಿಮಗೆ ಏಕಾಗ್ರತೆ, ಆತ್ಮಸ್ಥೈರ್ಯ
ಆತ್ಮವಿಶ್ವಾಸವನ್ನು ನೀವು ಪಡೆದುಕೊಳ್ಳಬಹುದು. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಇಡೀ ನಮ್ಮ ಲೈಫಿಗೆ ಡಿಸಿಪ್ಲಿನನ್ನು ಕಲಿಸ್ಕೊಡತಕ್ಕಂಥದ್ದು ಈ ಧ್ಯಾನ ಮಾಡುತ್ತೆ ಸ್ನೇಹಿತರೆ. ಮತ್ತೆ ನಮಗೆ ಜ್ಞಾಪಕ ಶಕ್ತಿ, ನಮಗೆ ನೆಗೆಟಿವ್ ನೆಗೆಟಿವ್ ಥಾಟ್ಸ್ಗಳನ್ನು ಡಿಲೀಟ್ ಮಾಡತಕ್ಕಂಥದ್ದು, ಇವೆಲ್ಲವನ್ನು ನೀವು ಪಡೆಯಬೇಕು. ಮತ್ತು ರಾಗ ಬೆಳವಣಿಗೆ ಮತ್ತು ನಮ್ಮ ಉಸಿರು ಅಂದರೆ ನಮ್ಮ ಉಸಿರಾಟವನ್ನು ವೃದ್ಧಿ ಮಾಡತಕ್ಕಂಥದ್ದು, ಹೇಳಬೇಕಂದ್ರೆ ನಮ್ಮ ಆಯುಷನ್ನೇ ವೃದ್ಧಿ ಮಾಡಿಸತಕ್ಕ ಶಕ್ತಿ ಈ ಧ್ಯಾನದಲ್ಲಿದೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಆರಾಮವಾಗಿ ನೀವು ಧ್ಯಾನ ಮಾಡಿಕೊಂಡು ಆರಾಮಾಗಿದ್ರೆ ಮತ್ತು ನೀವು ಮಾಡೋ ಇಡೀ ಆ ದಿನದ ಕೆಲಸಗಳು ನೀವು ಆನಂದವಾಗಿ, ಸರಳವಾಗಿ ಮತ್ತು ವೇಗವಾಗಿ ನೀವು ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೋಬೋದು ಸ್ನೇಹಿತರೆ. ಯಾವುದೇ ಒತ್ತಡ ಇಲ್ಲದೆ ಆರಾಮದಾಯಕವಾಗಿ ನೀವು ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಧ್ಯಾನ ಮಾಡೋದ್ರಿಂದ ನಮ್ಮ ಮುಗುಳು ನಗೆ ಸ್ನೇಹಿತರೆ, ನಮ್ಮ ಜೊತೆ ಒಡನಾಟಕ್ಕಿರುವ ಮತ್ತು ನಮ್ಮ ಸ್ನೇಹಿತರು ನಾವು ಯಾರ ಜೊತೆ ಸ್ನೇಹವನ್ನು ನಾವು ಬೆಳೆಸ್ತೀವಿ, ಅವುಗಳ ಜೊತೆ ನಾವು ಮಾತಾಡ್ಬೇಕಂತಂದ್ರೆ ಮೊದಲನೇದಾಗಿ ನಾವು ಕಿರುನಗೆಯನ್ನು ನಗಿತೀವಿ. ಆ ಕಿರುನಗೆ ನಮಗೆ ಬರಬೇಕು, ಆ ಕಳೆ ನಮ್ಮ ಮುಖದ ಮೇಲೆ ಬರಬೇಕು ಅಂತಂದ್ರೆ ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಿಮಗೆ ಆ ಕಿರುನಗೆಯನ್ನು ನೀವು ಪಡೆದುಕೊಳ್ಳಬಹುದು. ಸೊ ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ. ಸೊ ಮತ್ತು ನಾನು ಇನ್ನೊಂದು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳು 8 ವರ್ಷ ಮೇಲ್ಪಟ್ಟ ಇದ್ದಾರೆ, ಅವ್ರಿಗೆ ಕೂಡ ಧ್ಯಾನವನ್ನು ಮಾಡಿಸಿ. ನೀವು ಮೊದಲು ಧ್ಯಾನವನ್ನು ಕಲಿತುಕೊಂಡು ನೀವು ಅದನ್ನು ಅನುಭವಿಸಿ ಮತ್ತು ನಿಮ್ಮ ಮಕ್ಕಳಲ್ಲಿ ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಾನೇನು ಹೇಳ್ತಾ ಇರ್ತೀನಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಸ್ನೇಹಿತರೆ. ಈಗ ನೀವು ಶುರು ಮಾಡಿದ್ದೀರಿ ಅಂತಂದ್ರೆ ನಿಮ್ಮ ದೇಹದಲ್ಲಿ ಇರತಕ್ಕಂಥ ಕೆಲವೊಂದು ಅಂಗಾಂಗಗಳಿಗೆ ಅನಾರೋಗ್ಯ ಇದೆ ಅಂತಂದ್ರೆ ಧ್ಯಾನದಿಂದ ಮನಃಶಾಂತಿ ಮತ್ತು ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸನ್ನು ಹಗರಗೊಳಿಸ್ತೀವಿ, ನಮ್ಮ ದೇಹವನ್ನು ಗೊಳಿಸೋದ್ರಿಂದ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನಾವು ಆರೋಗ್ಯವಾಗಿ ಇಟ್ಟುಕೋವುದು, ಜೊತೆಗೆ ನಮ್ಮ ಮೆದುಳು ಮತ್ತು ನಾವು ಮಾಡೋ ಕೆಲಸಗಳ ಮೇಲೆ ಏಕಾಗ್ರತೆಯನ್ನು ಹರಿಸೋದ್ರಿಂದ ನಾವು ಲೈಫನ್ನು ಆನಂದವಾಗಿ ಜೀವಿಸ್ಬೋದು ಸ್ನೇಹಿತರೆ. ಸೊ ಅದರಿಂದ ಮತ್ತೆ ಈಗಿನ ದಿನಗಳಲ್ಲಿ ನೀವು ನೋಡ್ಬೋದು, ಬಹಳ ಅಂದರೆ ಕಾಯಿಲೆಗಳು ಅಂದರೆ ನಮ್ಮ ದೇಹದಲ್ಲಿರೋ ಅಂಗಾಂಗಗಳು ಎಷ್ಟಿದಾವೆ ಅಷ್ಟು ವಿಧವಾದ ಬೇರೆ ಬೇರೆ ಕಾಯಿಲೆಗಳು ಬರತಕ್ಕಂಥದ್ದು ಭಾಳ ಆಗಿದೆ ಸ್ನೇಹಿತರೆ. ಯಾಕೆ ಅಂತಂದರೆ ನಮಗೆ ಸರಿಯಾದ ಉಸಿರಾಟ ಇಲ್ಲ ಮತ್ತು ಒಳ್ಳೆಯ ವಾತಾವರಣದ ಗಾಳಿಯ ಉಸಿರಾಟ ಇಲ್ಲ ಮತ್ತು ನಮ್ಮ ದೇಹಕ್ಕೆ ವ್ಯಾಯಾಮ, ಧ್ಯಾನ ಇಲ್ಲ. ಸೊ ಅದರಿಂದ ಇಲ್ದಿರೋ ಕಾಯಿಲೆಗಳು ಬರತಕ್ಕಂಥದ್ದಾಗ್ತಿದೆ ಸ್ನೇಹಿತರೆ. ಅದರಿಂದ ನಿಮ್ಮ ದೇಹದಲ್ಲಿ ಇರೋ ಅಂಗಾಂಗಗಳನ್ನು ನೀವು ಆರೋಗ್ಯವಾಗಿ ಇಟ್ಕೋಬೇಕು ಅಂತಂದರೆ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಪ್ರತಿದಿನ ಧ್ಯಾನವನ್ನು ಮಾಡಿ ನೀವು ಆರೋಗ್ಯವಾಗಿ ಇಟ್ಕೋಬೋದು. ಮತ್ತು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ನಾನೇನು ಹೇಳ್ತೀನಿ ಸ್ನೇಹಿತರೆ ನಿಮಗೆ. ಸ್ಟೆಪ್ 1 ಅಂತಂದರೆ ನಮಗೆ ಗೊತ್ತಿಲ್ಲದೆ ಅಂದರೆ ನಮಗೇನು ಗೊತ್ತಿಲ್ಲದೆ ಆಗಿರತಕ್ಕಂಥ ನಮ್ಮ ದೇಹದಲ್ಲಿರುವ ಅಂಗಾಂಗಗಳಿಗೆ ಒಂದೇ ಕಡೆ ಕೂತ್ಕೊಂಡು ಒಂದೇ ಕಡೆ ನಿಂತ್ಕೊಂಡು ಕೆಲವೊಂದು ಅಂಗಾಂಗಗಳಿಗೆ ಚಲನವಲನೆ ಆಗದೆ ಇರತಕ್ಕಂಥದ್ರಿಂದ ಆರೋಗ್ಯಕ್ಕೆ ಅನಾರೋಗ್ಯ ಬರತಕ್ಕಂಥದ್ದು. ಆದರೆ ಎರಡನೇದು ಸ್ಟೆಪ್ 2 ಅಂತಂದರೆ ಸ್ನೇಹಿತರೆ, ನಮಗೆ ಗೊತ್ತಿದ್ದು ನಮಗೆ ತಿಳಿದಿದ್ದು ನಾವು ಇಡೀ ದಿನ ಕಷ್ಟಪಟ್ಟು ಸಂಪಾದನೆ ಮಾಡೋ ದುಡ್ಡನ್ನು ತಗೊಂಡೋಗಿ ಅಂದರೆ ನಮ್ಮ ದೇಹದಲ್ಲಿರೋ ಸ್ವಚ್ಛವಾಗಿರೋ ಅಂಗಾಂಗವನ್ನು ಕೆಮಿಕಲ್ ರೂಪದಲ್ಲಿ ಹಾಕಿ, ಅಂದರೆ ಉದಾಹರಣೆ ಹೇಳ್ಬೇಕಂದ್ರೆ ನೀವು ಸೇದೋ ಸಿಗರೆಟ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಈ ಥರ ಗೊತ್ತಿದ್ದು ನಿಮ್ಮ ದೇಹದಲ್ಲಿರೋ ಸ್ವಚ್ಛವಾಗಿರೋ ಅಂಗಾಂಗವನ್ನು ಕೆಮಿಕಲ್ಗಳು ಹಾಕಿ ಅನಾರೋಗ್ಯವನ್ನು ತಗೊಳ್ತಕ್ಕಂಥದ್ದು ಸ್ಟೆಪ್ 2 ಆಗಿದೆ ಸ್ನೇಹಿತರೆ. ಸೊ ಇದು ಮತ್ತೆ ಸ್ಟೆಪ್ 3 ಅಂತಂದರೆ ಸ್ನೇಹಿತರೆ, ನಿಮ್ಮನ್ನೇ ನಂಬ್ಕೊಂಡು ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು, ಅಪ್ಪ ಅಮ್ಮಂದಿರು ಮತ್ತು ನಿಮ್ಮ ಫ್ಯಾಮಿಲಿ ಕುಟುಂಬದ ಮಕ್ಕಳು ಇರ್ತಾರೆ ಸ್ನೇಹಿತರೆ, ಅವ್ರುಗಳನ್ನು ನೀವು ದ್ರೋಹ ಮಾಡೋತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಯಾಕಂತಂದರೆ ನೋಡಿ, ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಜವಾಬ್ದಾರಿಯಿಂದ ನೀವು ಸ್ಟೆಪ್ 1ನಲ್ಲಿ ನೀವು ಅದರ ಬಗ್ಗೆ ಅರಿತುಕೊಂಡು ಧ್ಯಾನ ಯೋಗದ ಬಗ್ಗೆ ಅರಿತುಕೊಂಡು ಮಾಡ್ಕೊಂಡಿದ್ದೀರಂದರೆ ನಿಮ್ಮ ಆರೋಗ್ಯ ಪೂರ್ತಿಯಾಗಿ ಪರಿಪೂರ್ಣವಾಗಿ ಆರೋಗ್ಯವನ್ನು ಇಟ್ಕೊಳ್ಳೋದನ್ನು ಹೇಳುತ್ತೆ ಸ್ನೇಹಿತರೆ ಸ್ಟೆಪ್ 1. ಸ್ಟೆಪ್ 2 ಏನು ಹೇಳುತ್ತೆ, ನಿಮಗೆ ಒಂದು ಅವಕಾಶವಿದೆ. ಅಂದರೆ ನೀವು ಗೊತ್ತಿದ್ದು ನಿಮ್ಮ ದೇಹದಲ್ಲಿ ಕೆಟ್ಟ ರಾಸಾಯನಿಕವನ್ನು ನೀವು ಹಾಕಿ ಅದನ್ನು ನೀವು ಪಡ್ಕೊಳ್ಳೋದ್ರಿಂದ ನಿಮಗೆ ಸ್ಟೆಪ್ 2 ಒಂದು ಚಾನ್ಸ್ ಕೊಡುತ್ತೆ. ನಿನ್ನ ಲೈಫನ್ನು ನೀನು
ಈಗ ಇನ್ನ ಹೊಸದಾಗಿ ಶುರು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸ್ಟೆಪ್ ಟೀ ಆದ್ರೆ ಏನಾಗ್ಬಿಡುತ್ತೆ ಸ್ನೇಹಿತರೆ, ನೀವು ಕುಡಿದು ತಿಂದು ಅದೇನು ಡ್ರಿಂಕ್ ಪಿಂಕ್ ಆ ಥರದ್ದೆಲ್ಲ ಕೆಟ್ಟ ಚಟಗಳು ಮಾಡಿಬಿಟ್ಟು ಸ್ಟೆಪ್‌ದಲ್ಲಿ ನೀವು ಸಾಯತಕ್ಕಂಥದ್ದಾಗತ್ತೆ ಅದು. ಸೊ ಅದರಿಂದ ನಿಮ್ಮ ಜವಾಬ್ದಾರಿನೂ ಅಲ್ಲಿ ಹೋಯ್ತು ಮತ್ತು ನೀವು ನಿಮ್ಮ ಫ್ಯಾಮಿಲಿಗೆ ದ್ರೋಹ ಮಾಡೋ ಥರನೂ ಆಗತ್ತೆ ಸ್ನೇಹಿತರೆ. ಅದರಿಂದ ಸ್ಟೆಪ್ 1 ನಲ್ಲಿರೋ ದಯವಿಟ್ಟು ಅರಿತುಕೊಳ್ಳಿ. ಸ್ಟೆಪ್ 2ನು ಇದೆ ಅಂತಂದರೆ ದಯವಿಟ್ಟು ನೀವು ಅರಿತುಕೊಳ್ಳಿ. ಧ್ಯಾನಗಳು, ವ್ಯಾಯಾಮಗಳು, ಒಳ್ಳೆಯ ಪ್ರಕೃತಿ, ಒಳ್ಳೆಯ ವಾತಾವರಣ ಎಲ್ಲವನ್ನು ನಮಗೆ ದೇವರು ಆಲ್ರೆಡಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದರೆ ಅದನ್ನು ಹೇಗೆ ಬಳಸ್ಕೋಬೇಕು, ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೋಬೇಕು, ನಮ್ಮ ದೇಹದಲ್ಲಿರತಕ್ಕಂಥ ಅಂಗಾಂಗಗಳನ್ನು ಹೇಗೆ ಆರೋಗ್ಯವಾಗಿ ಕಾಪಾಡಿಕೊಳ್ಳಬೇಕು ಅನ್ನೋದು ನಮ್ಮ ಕೈಗಳಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಅದರಿಂದ ನೀವು ಚೆನ್ನಾಗಿ ಬೆಳಿಬೇಕು, ನಿಮ್ಮ ಕುಟುಂಬನೂ ಚೆನ್ನಾಗಿ ಬೆಳಿಬೇಕು, ನಿಮ್ಮ ವಂಶನೂ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ವ್ಯಾಯಾಮ ಮಾಡೋದರಿಂದ ನೀವು ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ನೀವು ವರ್ತಿಸಿ ನಿಮ್ಮಿಂದ 4 ಜನಕ್ಕೆ ಉಪಯೋಗ ಆಗಿರುತ್ತೆ. ನಿಮಗೆ ಗೊತ್ತಿದ್ದು ಮಾಡ್ಬೋದು, ನಿಮ್ಗೆ ಗೊತ್ತೇ ಇರೋದು ಕೂಡ ನೀವು ಮಾಡ್ಬೋದು. ಸೊ ಅದರಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ನಾವು ಭೂಮಿ ಮೇಲೆ ಬಂದೀವಿ ಅಂತಂದರೆ ನಮ್ಮಿಂದ 4 ಜನಕ್ಕೆ ಉಪಯೋಗ ಆಗಿರತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಅರಿತುಕೊಂಡು ಜೀವನವನ್ನು ಮಾಡಿದ್ರೆ ನಮ್ಮ ಜೀವನ ಆನಂದ, ಸಂತೋಷ ಮತ್ತು ನಿಮ್ಮಿಂದ 4 ಜನಕ್ಕೆ ಉಪಯೋಗ ಆಗತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ದಯವಿಟ್ಟು ಈ ಥರ ಎಲ್ಲ ಮಾಹಿತಿಗಳು ಮತ್ತು ನಿಮಗೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ಗಳು ಸಿಗಬೇಕಂತಂದರೆ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಗೆ ಮೆಂಬರ್ ಆಗಿ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ತಾ, ಸೊ ಇವತ್ತಾಗಿತ್ತು ಸ್ನೇಹಿತರೆ ಈ ಸಂಚಿಕೆಯಲ್ಲಿ. ಸೊ ಈಗ ನಾವು ಇವತ್ತು ನಿಮಗೆ ತಂದಿರತಕ್ಕಂಥ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಬಗ್ಗೆ ನಾವು ಮಾತಾಡೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ನಾನು ಇವತ್ತು ತಂದಿರತಕ್ಕಂಥದ್ದು ನೋಡಿ, ಇದು ನಾವು ಎಲ್ಲರೂ ಇದನ್ನು ಬಳಸ್ತೀವಿ. ಸೊ ಇದು ನಮಗೆಲ್ಲ ಕಡೆ ಸಿಗುತ್ತೆ, ಎಲ್ಲ ಊರುಗಳಲ್ಲಿ ಸಿಗುತ್ತೆ ಸ್ನೇಹಿತರೆ. ಇದು ಏನು ಅಂತಂದರೆ ನೋಡಿ ಸ್ನೇಹಿತರೆ, ಹುಣಸೆ ಹಣ್ಣು. ನೋಡಿದ್ರಲ್ಲ ಸ್ನೇಹಿತರೆ, ಹುಣಸೆ ಹಣ್ಣು ಸ್ನೇಹಿತರೆ. ಈ ಹುಣಸೆ ಹಣ್ಣು ನಾವು ಪ್ರತಿನಿತ್ಯ ಬಳಸ್ತೀವಿ. ಇದರ ಬಗ್ಗೆ ನಮಗೆ ಅರಿವಿದ್ದು ಬಳಸ್ತೀವಿ ಮತ್ತು ಕೆಲವರಿಗೆ ಇದರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ ಅಂದರೂ ಕೂಡ ಬಳಸ್ತೀವಿ. ನಾವು ಊಟಕ್ಕೆ ಬಳಸ್ತೀವಿ. ಸೊ ಮತ್ತು ಇದರಲ್ಲಿ ಇರತಕ್ಕಂಥ ಅಂಶಗಳು, ಖನಿಜಾಂಶಗಳು ಮತ್ತು ಇದರಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಏನು, ಇದನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿರತಕ್ಕಂಥ ಯಾವ ಅಂಗಾಂಗಗಳಿಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಇದರಲ್ಲಿ ಹೇಳಬೇಕಂತಂದರೆ ವಿಟಮಿನ್ಸ್ಗಳು ಅಂತ ಹೇಳಬೇಕಂತಂದರೆ ಸ್ನೇಹಿತರೆ, ವಿಟಮಿನ್ ಸಿ ರಿಚ್ ಆಗಿರುತ್ತೆ, ವಿಟಮಿನ್ಸ್ ಡಿ ಮತ್ತು ವಿಟಮಿನ್ಸ್ ಇ ಇರತಕ್ಕಂಥದ್ದು ಹುಣಸೆ ಹಣ್ಣು ಸ್ನೇಹಿತರೆ. ಮತ್ತು ಇದರಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಐರನ್, ಫೈಬರ್ ಬಹಳ ರಿಚ್ ಆಗಿರ್ತವೆ ಸ್ನೇಹಿತರೆ. ಸೊ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ನಮ್ಮ ಅಂಗಾಂಗಗಳಿಗೆ ಯಾವ ಕೆಲಸ ಮಾಡುತ್ತೆ ಮತ್ತು ಫೈಬರ್, ಐರನ್ ನಮ್ಮ ಅಂಗಾಂಗಗಳಿಗೆ ಯಾವಕ್ಕೆ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಬೇಕಂತಂದ್ರೆ ಸ್ನೇಹಿತರೆ, ಇದು ಮೊದಲನೇದಾಗಿ ಪ್ರತಿನಿತ್ಯ ನಾವು ಇದನ್ನು ಸೇವನೆ ಮಾಡ್ಕೊಂಬರೋದ್ರಿಂದ, ಅಂದರೆ ನಾವು ಇದರಲ್ಲಿ ಖಾದ್ಯಗಳನ್ನಾಗಿ ಹೇಳಬೇಕಂತಂದರೆ ಕೆಲವೊಬ್ಬರು ಚಟ್ನಿಯನ್ನು ಮಾಡ್ಕೊಳ್ತಾರೆ, ಕೆಲವೊಬ್ಬರು ರಸಮನ್ನು ಮಾಡ್ಕೊಳ್ತಾರೆ, ಕೆಲವೊಬ್ಬರು ಚಿತ್ರಾನ್ನ, ಪುಳಿಯೋಗರೆ ಈ ಥರ ಖಾದ್ಯಗಳಿಗೆ ಉಪಯೋಗಿಸ್ತಾರೆ ಮತ್ತು ಕೆಲವರು ಇದನ್ನು ಸಾಂಬಾರುಗಳಲ್ಲಿ ಹಾಕೊಳ್ತಾ ಮಾಡ್ತಾರೆ. ಈ ಥರ ಹಲವಾರು ಖಾದ್ಯಗಳಲ್ಲಿ ನಾವು ಇದನ್ನು ದಿನನಿತ್ಯದಲ್ಲಿ ಬಳಸತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಸೊ ಇದನ್ನು ನಾವು ದಿನನಿತ್ಯ ಬಳಸ್ತಾ ಇದೀವಿ ಅಂತಂದರೆ ಇದರ ಬಗ್ಗೆ ನಮಗೆ ಸ್ವಲ್ಪ ಇದರ ಮಾಹಿತಿಯನ್ನು ನಾವು ತಿಳಿದುಕೋಬೇಕು. ಸೊ ಅದರಿಂದ ಇವತ್ತು ನಿಮಗೆ ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದರಲ್ಲಿ ಸಿಗತಕ್ಕಂಥ ವಿಟಮಿನ್ಸ್ಗಳು ಮತ್ತು ಇದರಲ್ಲಿ ಫೈಬರ್, ಐರನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಇರತಕ್ಕಂಥದ್ದು. ಮತ್ತು ಮುಖ್ಯವಾಗಿ ನಾನು ನಿಮಗೆ ಹೇಳಬೇಕಂತಂದರೆ ಹುಣಸೆ ಹಣ್ಣು ಪ್ರತಿನಿತ್ಯ ಮಿತವಾಗಿ ತಿನ್ಕೊಂಡು ಬರೋದ್ರಿಂದ ಮೊದಲನೇದಾಗಿ ಹೇಳಬೇಕಂತಂದರೆ ನಮ್ಮ ಮೆದುಳನ್ನು ಚುರುಕುಗೊಳಿಸತಕ್ಕಂಥದ್ದು ಮೆದುಳಿನ ಆರೋಗ್ಯ. ಮತ್ತು ನಮ್ಮ ದೇಹದಲ್ಲಿ ಚರ್ಮ ನಮಗೆ ಮುಖ್ಯ ಅಲ್ಲ ಸ್ನೇಹಿತರೆ, ಚರ್ಮದ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ನಮಗೆ ನಮ್ಮ ದೇಹದಲ್ಲಿರೋ ಚರ್ಮಗಳು, ಅಂದರೆ ನಮ್ಮ ಎಲ್ಲ ಚರ್ಮಗಳ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಮತ್ತು ಕಾಂತಿಯನ್ನು ಕೊಡತಕ್ಕಂಥದ್ದು, ಸೌಂದರ್ಯವರ್ಧಕವಾಗಿ ಮಾಡತಕ್ಕಂಥದ್ದು, ಅಂದರೆ ನಮ್ಮ ಇಡೀ ದೇಹದ ಚರ್ಮದ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಶಕ್ತಿ ಈ ಹುಣಸೆ ಹಣ್ಣಿನಲ್ಲಿ ಇದೆ ಸ್ನೇಹಿತರೆ. ಮತ್ತು ಚರ್ಮದ ಆಯಿತು, ಅದಾದ ನಂತರ ನಮ್ಮ ಹೃದಯ ಏನಂತ ಹೇಳ್ತೀವಿ,
ನಮ್ಮ ಹೃದಯದಲ್ಲಿ ಇರುವ ನರಗಳೆಲ್ಲ ಆರೋಗ್ಯ ಮತ್ತು ಹೃದಯದ ಬಡಿತವನ್ನು ಆರೋಗ್ಯವನ್ನ ಕಾಪಾಡೋದನ್ನು ಸಹಾಯ ಮಾಡತಕ್ಕಂಥ ಶಕ್ತಿ ಈ ಹುಣಸೆ ಹಣ್ಣಿಗಿದೆ ಸ್ನೇಹಿತರೆ. ಚರ್ಮ ಆಯ್ತು, ಹೃದಯ ಆಯ್ತು ಮತ್ತು ಕರುಳುಗಳ ಚಲನವಲನೆ ಆಗ್ಬೇಕಲ್ಲ ಸ್ನೇಹಿತರೆ. ನಾವು ಮೋಷನ್ ಒಂದಕ್ಕೆ ಹೋಗ್ಬೇಕು, ಎರಡಕ್ಕೆ ಹೋಗ್ಬೇಕಂತಂದ್ರೆ ಅವುಗಳ ಚಲನವಲನೆ ಆಗ್ಬೇಕಲ್ಲ. ಆ ಕರುಳುಗಳ ಆರೋಗ್ಯವನ್ನು ಕಾಪಾಡತಕ್ಕಂಥ ಶಕ್ತಿ ಈ ಹುಣಸೆ ಹಣ್ಣಿಗೆ ಇದೆ ಸ್ನೇಹಿತರೆ. ಮತ್ತು ಹಾಗೆ ಬರ್ತಾ ಇದ್ರೆ ಮಲಬದ್ಧತೆ ಸ್ನೇಹಿತರೆ. ಮಲಬದ್ಧತೆ ಇದೆ ಅಂತ ಹೇಳ್ಬಿಟ್ಟು ಹೇಳೋರಿಗೆ ಪ್ರತಿನಿತ್ಯ ಮಿತವಾಗಿ ನೀವು ಹುಣಸೆ ಹಣ್ಣು ಬಳಸೋದ್ರಿಂದ ಮಲಬದ್ಧತೆ ಕೂಡ ನಿವಾರಣೆ ಆಗೋತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಮತ್ತು ನಮಗೆ ನೋಡಕ್ಕೆ ಬಹಳ ಮುಖ್ಯವಾದ ನಮ್ಮ ದೇಹದಲ್ಲಿ ಇರೋ ಅಂಗ ಒಂದಂತ ಹೇಳಿದ್ರೆ ಏನು ಸ್ನೇಹಿತರೆ, ನಮಗೆ ನೋಟ. ನಮ್ಮ ಕಣ್ಣಿನ ಆರೋಗ್ಯ ಕೂಡ ಕಾಪಾಡತಕ್ಕಂಥ ಶಕ್ತಿ ಹುಣಸೆ ಹಣ್ಣಿಗಿದೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ನೀವು ಮಿತವಾಗಿ ಬಳಸೋದ್ರಿಂದ ನಿಮಗೆ ಜೀರ್ಣಕ್ರಿಯೆ ಮತ್ತು ಆರೋಗ್ಯ, ಮಲಬದ್ಧತೆ ಮತ್ತು ಕೊಲೆಸ್ಟ್ರಾಲ್ ಸ್ನೇಹಿತರೆ, ಕೊಬ್ಬುವನ್ನು ಕರಗಿಸತಕ್ಕಂಥ ಶಕ್ತಿ ಹುಣಸೆ ಹಣ್ಣಿಗೆ ಐತೆ. ಮತ್ತೆ ನಮಗೆ ರಕ್ತದೊತ್ತಡ, ರಕ್ತ ಸಂಚಲನೆ ಮಾಡೋದು ಮತ್ತು ನಮ್ಮ ದೇಹದಲ್ಲಿ ಅಂದ್ರೆ ನಾವು ಸೇವನೆ ಮಾಡುವಾಗ ಏನಾದರೂ ನಮಗೆ ವಿಷ ಇದೆ ಕೆಲವೊಬ್ಬರಿಗೆ ಹೇಳ್ತಾರಲ್ಲ ಸ್ನೇಹಿತರೆ, ಫುಡ್ ಪಾಯ್ಸನ್ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರಲ್ಲ, ಫುಡ್ ಪಾಯ್ಸನ್ ಅನ್ನ ನಿವಾರಣೆ ಮಾಡತಕ್ಕಂಥ ಶಕ್ತಿ ಹುಣಸೆ ಹಣ್ಣಿಗೆ ಇದೆ ಸ್ನೇಹಿತರೆ. ಸೊ ಮತ್ತು ಇದರ ಬಗ್ಗೆ ನಾನು ನಿಮಗೆ ಪೂರ್ತಿಯಾಗಿ ಡಿಸ್ಕ್ರಿಪ್ಷನ್ ಬರೆದಿರ್ತೀನಿ. ಸೊ ದಯವಿಟ್ಟು ಹುಣಸೆ ಹಣ್ಣನ್ನು ಯಾರು ಬಳಸ್ತಾ ಇದ್ದಾರೆ ಮತ್ತು ಯಾರು ಬಳಸ್ತಾ ಇಲ್ಲ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ಮತ್ತು ಪ್ರತಿನಿತ್ಯ ಮಿತವಾಗಿ ನೀವು ಬಳಸ್ತಾನೆ ಬರ್ತಾ ಇರ್ತೀರಾ, ಅದು ನೋಡಿಕೊಂಡು ಮಿತವಾಗಿ ಬಳಸಿ ಅಂತ ಹೇಳ್ತಾ, ಸೊ ಈ ಡಿಸ್ಕ್ರಿಪ್ಷನ್ನಲ್ಲಿ ಇದನ್ನು ಓದಿ ಮತ್ತು ಇದರ ಬಗ್ಗೆ ಅಂಶಗಳು, ವಿಟಮಿನ್ಸ್ಗಳು ಎಲ್ಲ ತಿಳ್ಕೊಂಡಿರಂತ ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಮತ್ತು ಇದೇ ಥರ ಇನ್ನೂ ಹೊಸ ವಿಷಯಗಳೊಂದಿಗೆ ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಆಗ್ಬೇಕಂತಂದ್ರೆ ಸ್ನೇಹಿತರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಮೆಂಬರ್ ಆಗಿ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು.